ಅವ್ರು ಹೇಳಿದ್ರು ಮಾಘ ಮಾಸದಲ್ಲಿ ಅವರ ಆಚರಣೆ ಬರುತ್ತೆ, ಆ ಸಮಯದಲ್ಲಿ ಉತ್ಸವವನ್ನು ಮಾಡೋಣ ಅಂತ ಆದೇಶ ಕೊಟ್ಟರು. ಹಾಗಾಗಿ ಈ ದಿನ ನಾವು ಪರಿಪಾಲನೆ ಮಾಡ್ತಾ ಇರ್ತಕ್ಕಂಥದ್ದು ದೇವಶಿಲ್ಪಿ ವಿಶ್ವಕರ್ಮರ ಜಯಂತ್ಯೋತ್ಸವ. ಈ ಜಯಂತ್ಯೋತ್ಸವಕ್ಕೆ ನಮ್ಮ ನೆಚ್ಚಿನ ಶಾಸಕರು ರವಿಕುಮಾರ್ ಗಣಗಾರ್ ಅವರಲ್ಲಿ ಒಂದು ಗುಣವನ್ನು ಕಂಡೆ. ಆ ಗುಣವನ್ನು ಎಸ್ ಡಿ ಜಯರಾಮಲ್ಲಿ ಕಂಡಿದ್ದೆ. ನಾವೊಮ್ಮೆ ಅವರ ಕಚೇರಿಗೆ ಹೋದಾಗ ಒಬ್ಬರನ್ನ ಕರೆದು, ಏನಪ್ಪ ನಿನ್ನ ಮನೆಗೆ ನೀನು ದುಡ್ಡು ಸುಮ್ಗಿರ್ತೀಯಾ, ಕಂಟ್ರಾಕ್ಟ್ರಿಗೆ ಹೇಳಿದ ಮಾತು, ನಿನ್ನ ಬ್ಲ್ಯಾಕ್ ಲಿಸ್ಟ್ ಸೇರಿಸ್ತೀನಿ ಅಂತ ಅವ್ರಿಗೆ ಖಡಕ್ ವಾರ್ನಿಂಗ್ ಕೊಟ್ಟರು. ಅದನ್ನು ಕಂಡು ಹೀಗಿರಬೇಕು ಶಾಸಕರು ಅಂದರೆ ಯುವಕರು ಅಂತ ಖುಷಿಪಟ್ಟೆ ಆವತ್ತು. ಹಾಗೆ ಈ ದಿನ ಎಲ್ಲ ಇರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಶಾಸಕರು ಎಲ್ಲ ಯುವಕರು, ಈ ಯುವಕರು ಮುಂದಾಳತನದಲ್ಲಿ ಈ ನಗರಸಭೆ ನಗರ ಅತ್ಯುನ್ನತ ಮಟ್ಟಕ್ಕೆ ಇರಬೇಕು, ಹೊಸ ಮಾದರಿಯ ನಗರವನ್ನು ಮಾಡಬೇಕು ಅಂತ ಆಶಿಸ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಯಾವ ಕಾರ್ಯಕ್ರಮಕ್ಕೂ ಬರ್ತಿರಲೇ ಇಲ್ಲ. ಈಗಂತೂ ನಮ್ಮ ಪುಣ್ಯ, ಅದರಲ್ಲಿ ADC ಅವರು ಮತ್ತು ಜಿಲ್ಲಾಧಿಕಾರಿಗಳು ಇವರಿಬ್ಬರು ಬಂದ ಜೋಡಿಗಳು. ಯಾಕೆಂದ್ರೆ ನಾನು ಸರ್ಕಾರಿ ನೌಕರ ಸಂಘದಲ್ಲಿ 30 ವರ್ಷ ಇದ್ದೆ, ಇಂಥ ಜೋಡಿಯನ್ನು ನಾನು ನೋಡಿರಲೇ ಇಲ್ಲ. ಹಾಗಾಗಿ ಎಲ್ಲರಿಗೂ ನಗರಸಭಾಧ್ಯಕ್ಷರಿಗೆ ಎಲ್ಲರಿಗೂ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಸ್ವಾಗತ ಕೋರ್ತಾ ಒಂದೆರಡು ಮಾತನ್ನು ಹೇಳ್ತೇನೆ. ಮತ್ತು ಹೇಳಿದಾಗೆ ಈ ವಿಶ್ವಕರ್ಮೋತ್ಸವವನ್ನು ಮತ್ತೆ ನಾವು ಫೆಬ್ರವರಿ ಮಾಹೆಯಲ್ಲಿ ದೊಡ್ಡ ಮೆರವಣಿಗೆ ಜೊತೆಯಲ್ಲಿ ಆಚರಿಸ್ತೇವೆ, ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡ್ತೇವೆ ಅಂತ ಹೇಳ್ತಾ, ಜೊತೆಗೆ ಪ್ರಾಸ್ತಾವಿಕರ ಜೊತೆಗೆ ನಮ್ಮದು ಸ್ವಲ್ಪ ಬೇಡಿಕೆ ಇದೆ. ಮತ್ತೊಮ್ಮೆ ನನಗೆ ಅವಕಾಶ ಸಿಗಲ್ಲ ಅಂತ ಕಾಣುತ್ತೆ ಶಾಸಕರ ಮುಂದೆ. ಹಾಗಾಗಿ ಒಂದೆರಡು ಬೇಡಿಕೆ ಈಗಾಗಲೇ ಅವರು ಮನದಟ್ಟು ಮಾಡಿದ್ದೀವಿ. ಅವರೇನೆ ನಗರಸಭೆ ಕಮಿಷನರ್ಗೆ ಆದೇಶ ಕೊಟ್ಟರು. ಆದರೆ ಅವರಿಂದ ಏನು ಆಗಲ್ಲ. ಅದೇನಿದ್ರು ಎಲೆಕ್ಟೆಡ್ ಏನು ಕಮಿಟಿ ಇದೆ, ಕಮಿಟಿ ಮುಖಾಂತರ ಸರ್ಕಾರಕ್ಕೆ ಹೋಗಿ ನಮ್ಮ ಬೇಡಿಕೆ ಈಡೇರಬೇಕು. ಆ ಬೇಡಿಕೆ ನಮ್ಮ ಶಾಸಕರು, ಯುವ ಶಾಸಕರು ಈಡೇರಿಸಿಕೊಟ್ಟಂಥ ಆಶಾಭಾವನೆಯಿಂದ ಅವರಲ್ಲಿ ಮನವಿಯನ್ನು ಮೊದಲು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ರವಿಕುಮಾರ್ ಗೌಡರು, ಜನಪ್ರಿಯ ಶಾಸಕರು, ಮಂಡ್ಯ ವಿಧಾನಸಭಾ ಕ್ಷೇತ್ರ ಮಂಡ್ಯ. ಬಂಧುಗಳೇ, ನಮ್ಮ ಸಮಾಜಕ್ಕೆ ಬಹಳ ಹಿಂದಿನ ಬೇಡಿಕೆ ಸುಮಾರು 13ನೇ ಇಸ್ವಿಯಲ್ಲಿ 2013ನೇ ಇಸ್ವಿಯಲ್ಲಿ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರನ್ನ ಭೇಟಿ ಮಾಡಿದ್ದು, ಇದಕ್ಕೋಸ್ಕರ ಬೇಡಿಕೆ ಇಟ್ಟಿದ್ದು. ಆ ಬೇಡಿಕೆ ಈಡೇರಿದ್ರು ಕೂಡ ಅದು ದೊಡ್ಡ ನಿವೇಶನ ನಮಗೆ ಮಂಜೂರಾಗಿದೆ ಸಮಾಜಕ್ಕೆ. ಈ ಸಮಾಜಕ್ಕೆ ಮಂಜೂರಾಗಿರ್ತಕ್ಕಂಥ ನಿವೇಶನದ ಬೆಲೆ ಬಹಳ ದೊಡ್ಡದು. ಅವರಿಗೆ ಗೊತ್ತು, ಅವರೇ ಹೇಳಿದ್ರು, ಶಾಸಕರು ಹೇಳಿದ್ರು, ಒಮ್ಮೆ ಆ ಚಿಕ್ಕ ಸಮುದಾಯ ಎಲ್ಲರಿಗೆ ಆ ದುಡ್ಡನ್ನು ಒಟ್ಟಿಗೆ ಕೊಡ್ತಾರೆ, ಸ್ವಲ್ಪ ಕಟ್ಟುಗಳ ವ್ಯವಸ್ಥೆ ಮಾಡಿರಿ ಅಂತ ಹೇಳಿದ್ರು. ಆ ವ್ಯವಸ್ಥೆ ಈ ಮೂಡಾದಲ್ಲಿ ಆಗಲ್ಲ. ಇದೇನಿದ್ರು ಸರ್ಕಾರಕ್ಕೆ ಹೋಗಬೇಕು, ಅವ್ರ ಮುಖಾಂತರ ಸರ್ಕಾರಕ್ಕೆ ಹೋಗಿ ನಮ್ಮ ಬೇಡಿಕೆ ಈಡೇರಿಸಬೇಕು. ಯಾಕಂದರೆ 1,30,30,00,000 ಆದ ನಿವೇಶನದ ಬೆಲೆ. ಈಗ ನಾವಾಗಲೇ ಕಷ್ಟಪಟ್ಟು 40 ಲಕ್ಷ ಕಟ್ಬಿಟ್ಟಿದ್ದೀವಿ. ಅಲ್ಲಿ ಒಂದಿಗೆ ವಸೂಲು ಮಾಡಿ 40 ಲಕ್ಷನ ಕಟ್ಬಿಟ್ಟಿದ್ದೀವಿ. ಉಳಿದಂಥ ಹಣವನ್ನು 10 ಭಾಗ ಮಾಡಿ ಸ್ವಲ್ಪ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡಿ. ಈ ಅವಕಾಶ ಇಲ್ಲಿ ಸಾಧ್ಯ ಇಲ್ಲ. ಅವರಿಗೆ ಇಲ್ಲಿ ಏನಿದ್ರು ಅವ್ರೇನಿದ್ರು ರೂಲ್ಸ್ ಮೇಲೆ ಹೋಗ್ತಾರೆ. ಸರ್ಕಾರದಲ್ಲೇ ಈ ಕೆಲಸ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ. ಹಾಗಾಗಿ ಮತ್ತೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಭೇಟಿ ಮಾಡಿದಾಗ, ನಾವೆಲ್ಲ ಸಮಾಜದ ಮುಖಂಡರು ಭೇಟಿ ಮಾಡಿದಾಗ, ಅವರು ಆಂಜನೇಯ ಒಂದು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಾಗಿದ್ದರು. ಆಗ ಹೇಳಿದ್ರು, ಕೇಳು ಏನು ಬೇಡಿಕೆ ಇಟ್ಟಾಗ, ಕಟ್ರಪ್ಪ ಸಮುದಾಯ ಭವನ 1 ಕೋಟಿ ಕೊಡ್ತೀನಿ, ಸಾಲದಲ್ಲಿ ಇನ್ನೂ 50 ಲಕ್ಷ ಕೊಡ್ತೀನಿ ಅಂದರು. ಆ ಸಮಯದಲ್ಲಿ ನಮ್ಮ ಹತ್ರ ನಿವೇಶನವೇ ಇಲ್ಲ. ಈಗ ನಿವೇಶನವನ್ನು ಕಷ್ಟಪಟ್ಟು ಸ್ಯಾಂಕ್ಷನ್ ಮಾಡಿಸ್ಕೊಂಡಾಗಿದೆ. ಈ ನಿವೇಶನಕ್ಕೆ ನಮ್ಮ ಶಾಸಕರು ಸಂಪೂರ್ಣವಾದ ಸಹಕಾರವನ್ನು ನೀಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಅವರಲ್ಲಿ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ. ಮಂಡ್ಯ ಜಿಲ್ಲಾ ವಿಶ್ವಕರ್ಮ ಸಮಾಜಕ್ಕೆ ಅನೇಕ ವರ್ಷಗಳ ಬೇಡಿಕೆಯಿಂದ ಮಂಡ್ಯ ನಗರದ